ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶಿ ಡೇರೀಸ್. ಇವತ್ತು ನಾನು ನಮ್ಮಮ್ಮ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಯಾವ ಟೆಂಪಲ್ ಅಂತ ಹೇಳಿ ನಾನು ಆಮೇಲೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಯ್ ಮೇಡಮ. ನಮ್ಮಮ್ಮ ಸ್ವಲ್ಪ ನಮ್ಮ ಅಜ್ಜಿ ಜೊತೆ ಕಾಲಲ್ಲಿ ಬಿಸಿ ಇದ್ರು. ಸೊ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಮೆಟ್ರೋಗೆ ಹೊರಟು. ಈ ಮೆಟ್ರೋ ಟ್ರೈನ್ ಎಷ್ಟು ಫಾಸ್ಟ್ ಆಗಿ ಬರ್ತಿದ್ವು, ನಮ್ಮ ಬೆಂಗಳೂರಲ್ಲಿ ಇರೋ ಅಂಥವ್ರ ಜೀವನ ಕೂಡ ಅಷ್ಟೇ ಫಾಸ್ಟ್ ಆಗಿ ಹೋಗ್ತಿರುತ್ತೆ. ಎಲ್ಲರೂ ಓಡ್ತಾ ಇರ್ತಾರೆ. ಯಾರನ್ನು ಸಮಾಧಾನವಾಗಿ ಜೀವನ ನಡೆಸುವಂತ ಅವಕಾಶನೇ ಇಲ್ಲ. ಪೇಷನ್ಸ್ ಇಲ್ಲ ಅನ್ನೋದಕ್ಕಿಂತ ಟೈಮ್ ಯಾರಿಗೂ ಇಲ್ಲ. ಪ್ರತಿಯೊಬ್ಬರಿಗೂ ಕೆಲಸ ವರ್ಕ್ ಲೋಡ್ ಅದೇ ಇರುತ್ತೆ. ಅಲ್ಲಿಂದ ಇಳ್ಕೊಂಡು ನಾವು ಆಟೋಗೆ ಹೋಗ್ಬೇಕು ಅಂತ ಮುಂಚೆನೆ ಪ್ಲಾನ್ ಆಗಿತ್ತು. ಸೊ ಹಂಗಾಗಿ ಆಟೋದಲ್ಲಿ ಹೊರಟು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಬಟ್ ಏನಿವೆ ಹೋಗ್ಲೇಬೇಕಲ್ಲ, ಸೊ ವೇಟ್ ಮಾಡ್ಲೇಬೇಕು. ಬೆಳಗ್ಗೆಯಿಂದ ಏನು ತಿಂದಿರ್ಲಿಲ್ಲ ಅಂತ ಹೇಳಿ ಆನ್ ದ ವೇ ನಾವು ಊಟ ಮಾಡ್ಕೊಂಡು ಪನ್ನೀರ್ ಫ್ರೈಡ್ ರೈಸ್ ತಿಂದು ಹೊರಟು. ಸೊ ನನಗೆ ಲೈಫ್ ಬಗ್ಗೆ ಏನಂತ ಅನ್ಸುತ್ತೆ ಅಂತಂದ್ರೆ, ಬದುಕನ್ನ ಬಂದಂಗೆ ಅನುಭವಿಸೋದಕ್ಕಿಂತ ಅಥವಾ ಸ್ವೀಕರಿಸೋದಕ್ಕಿಂತ ನಾವು ಅನ್ಕೊಂಡಂಗೆ ಬದುಕಬೇಕು ಅಲ್ವಾ. ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋದಕ್ಕಿಂತ ಈ ರೀತಿನೇ ಬದುಕಬೇಕು ಅಂತ ಅನ್ಕೊಂಡು ಬದುಕೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಅಂಡ್ ನನಗೆ ಅದೇ ರೀತಿ ಬದುಕೋದಕ್ಕೆ ಇಷ್ಟ ಆಗುತ್ತೆ. ಸೊ ನಿಮ್ಮ ಒಪಿನಿಯನ್ ನೀವು ಇದ್ರ ಬಗ್ಗೆ ಹೇಳಿ. ಎಸ್, ಅಂಡ್ ಫೈನಲಿ ನಾವು ನಮ್ಮ ಲೊಕೇಶನ್ ರೀಚ್ ಆದ್ವಿ. ಸೊ ನಾವು ಹೋಗಿದ್ದು ದೊಡ್ಡಬಳ್ಳಾಪುರಕ್ಕೆ, ಬೆಂಗಳೂರಿಂದ 60 ಕಿಲೋಮೀಟರ್ಸ್ ದೂರದಲ್ಲಿರೋ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ. ಸಾಕಷ್ಟು ಜನಕ್ಕೆ ಆಲ್ರೆಡಿ ಟೆಂಪಲ್ ಬಗ್ಗೆ ಗೊತ್ತಿರುತ್ತೆ, ನೋಡಿರ್ತೀರಾ. ಅಂಡ್ ನನಗೆ ಈ ಟೆಂಪಲ್ ಬಗ್ಗೆ ಏನ್ ಗೊತ್ತು ಅನ್ನೋದನ್ನ ನಾನು ಹೇಳ್ತೀನಿ. ಲೈಕ್ ಈ ಟೆಂಪಲ್ಗೆ ಒಂದು 600 ಇಯರ್ಸ್, 600 ವರ್ಷಗಳ ಇತಿಹಾಸ ಇದೆ. 600 ವರ್ಷಗಳ ಹಳೇ ಟೆಂಪಲ್, ಆಗಿನ ಕಾಲದ ಟೆಂಪಲ್. ಅಂಡ್ ಇವಾಗ ಸ್ವಲ್ಪ ರಿನೋವೇಷನ್ ವರ್ಕ್ ನಡೀತಾ ಇತ್ತು. ಈಗ್ಲೂ ಟೆಂಪಲ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಕಥೆ ಏನು ಅಂತಂದ್ರೆ, ಸುಬ್ರಹ್ಮಣ್ಯ ಸ್ವಾಮಿ ಬಂದು ಗರುಡದಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದು ನಾಗರೂಪದಲ್ಲಿ, ಸರ್ಪ ರೂಪದಲ್ಲಿ ತಪಸ್ಸನ್ನ ಮಾಡ್ತಿದ್ರು ಅನ್ನುವಂಥದ್ದು ಒಂದು ಕಥೆ ಇದೆ. ಮೇನ್ ಈ ಟೆಂಪಲ್ ನ ವಿಶೇಷ ಏನು ಅಂತಂದ್ರೆ, ಇಲ್ಲಿರುವಂತಹ ದೇವರು ಸ್ವಯಂಭೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹ ಸ್ವಾಮಿ ಅಂತ. ಅಂದ್ರೆ ಭೂಮಿಯಿಂದ ತಾನಾಗಿ ತಾನೇ ಹುಟ್ಕೊಂಡಿದ್ದಂತಹ ದೇವ್ರು ಅಂತಾನೂ ಹೇಳ್ತಾರೆ ಇದನ್ನ. ಅಂಡ್ ಒಂದೇ ಕಲ್ಲಲ್ಲಿ ಎರಡು ದೇವರನ್ನ ನೋಡ್ಬೋದು. ಅಂದ್ರೆ ಮುಂದೆಗಡೆ ಸುಬ್ರಹ್ಮಣ್ಯ ಸ್ವಾಮಿ ಕಂಡ್ರೆ ನಮಗೆ ಹಿಂದೆಗಡೆ ನರಸಿಂಹ ಸ್ವಾಮಿ ಕಾಣ್ತಾರೆ. ಅದು ಕೂಡ ಇನ್ನೂ ಒಂದು ಈ ದೇವಸ್ಥಾನದ ಸ್ಪೆಷಾಲಿಟಿ. ನಾಗಾರಾಧನೆಗೆ ಇದು ತುಂಬಾನೇ ಪವಿತ್ರವಾದಂತಹ ಸ್ಥಳ ಅನ್ನೋದು ಜನಗಳ ನಂಬಿಕೆ. ಅಂಡ್ ಇಲ್ಲಿ ಮೇನ್ ಆಗಿ ನಾಗದೋಷ ನಿವಾರಣೆ ಅಥವಾ ಮಕ್ಕಳಾಗದಿರೋರಿಗೆ ಮಕ್ಕಳಾಗ್ಲಿ ಅಂತ ಬೇಡ್ಕೊಂಡು ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡೋದು ಇಲ್ಲಿನ ವಿಶೇಷ ಸೇವೆಗಳಾಗಿರುತ್ತೆ. ಅಂಡ್ ಎಲ್ಲರೊಂದು ದೇವಸ್ಥಾನಕ್ಕೆ ಹೋಗೋದು ಅದೇ ರೀಸನ್ಗೆ ಅಲ್ವಾ. ಏನೋ ಒಂದು ಕಷ್ಟ ಅಂತಂದಾಗ ನಮಗೆ ಜನಗಳು ಅಥವಾ ನಮ್ಮವರೇ ನಮಗೆ ಸಹಾಯ ಮಾಡದೇ ಇದ್ದಾಗ, ಕಂಡವರು ಕೈ ಹಿಡ್ತಾ ಇದ್ದಾಗ ಕಾಣದಿದ್ದವರು ಕೈ ಹಿಡಿತಾರೆ ಅನ್ನೋದು ನಂಬಿಕೆ ಅಲ್ವಾ ನಮ್ಮೆಲ್ಲರಿಗೂ. ಸೊ ಬರೀ ಕಷ್ಟ ಅಂತಾನೆ ಅಂತಲ್ಲ, ಏನೋ ಒಂದು ಮನ್ಸಿಗೆ ನೆಮ್ಮದಿ ಬೇಕು, ಎಲ್ಲನೂ ಸಾಕಾಗಿದೆ ಅಪ್ಪ ಈ ಲೈಫು ಅಂತ ಅನ್ಸುವಾಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ, ನೆಮ್ಮದಿ ಅಂತ ಆಗುತ್ತೆ. ಅಂದ್ರೆ ರೀಸ್ಟಾರ್ಟ್ ಮಾಡೋದಕ್ಕೆ ಎನರ್ಜಿ ಬೂಸ್ಟರ್ ತರಾನೇ ಈ ದೇವಸ್ಥಾನಗಳು ಅನ್ನೋದು ನನ್ನ ನಂಬಿಕೆ. ದೇವ್ರಿದ್ದಾರೆ ಇಲ್ಲ ಅನ್ನುವಂಥ ಪ್ರಶ್ನೆನೇ ಬೇಡ, ಬಿಕಾಸ್ ಅದು ಏನೇ ಇದ್ರು ನಮ್ಮ ನಂಬಿಕೆ. ಸೊ ನಾವು ನಂಬಿಕೆ ಇಟ್ಟು ಏನನ್ನ ಮಾಡ್ತೀವಿ ಅದು ಖಂಡಿತ ನಿಜ ಆಗುತ್ತೆ. ಅಂಡ್ ಆ ಪಾಸಿಟಿವ್ ವೈಬ್ಸ್ ಇಂದಾನೆ ಅನ್ಕೊಳ್ಳೋದನ್ನು ಆಗುತ್ತೆ ಅನ್ನೋದು ನಾನು ಅನ್ಕೊಂಡಿರೋ. ಅಂಡ್ ಇಲ್ಲಿ ನೋಡ್ಬೋದು ಎಷ್ಟೋ ಸಾವಿರಾರು, ಲೆಕ್ಕನೇ ಇಲ್ಲ, ಅಷ್ಟೊಂದು ನಾಗರ ಕಲ್ಲುಗಳನ್ನ ನಾವಿಲ್ಲಿ ಕಾಣ್ಬೋದು. ಬಿಕಾಸ್ ಇದು ಒಂದು ದೇವ್ರಿಗೆ ಅರ್ಕೆಗಳನ್ನ ಕಟ್ಕೊಂಡು ಜನಗಳು ಇಲ್ಲಿ ತಂದಿಟ್ಟಿರೋ ಅಂತ ನಾಗರ ಕಲ್ಲುಗಳಾಗಿರುತ್ತೆ ಇವೆಲ್ಲನೂ. ಈ ದೇವಸ್ಥಾನ ಸುತ್ತಮುತ್ತ ಬೆಟ್ಟ ಗುಡ್ಡ, ಹಸಿರು ಮರಗಳಿರೋದಕ್ಕೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಟೆಂಪಲ್. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ. ಇಲ್ಲಿಗೆ ಬರೀ ಕರ್ನಾಟಕದಿಂದ ಮಾತ್ರನೇ ಅಲ್ಲ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಬೇರೆ ಬೇರೆ ಕಡೆಯಿಂದ ಜನಗಳು ಇಲ್ಲಿಗೆ ಬರ್ತಾರಂತೆ. ಸೊ ಎಸ್, ನಮಗೂ ಕೂಡ ದೇವ್ರ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಎಲ್ಲ ದರ್ಶನನ ಮುಗಿಸಿ ರಿಟರ್ನ್ ಬರುವಾಗ ಆನ್ ದಿ ವೇ ಅಲ್ಲಿ ಕಬ್ಬಿನ ಹಾಲನ್ನು ಸಹ ಕೊಡ್ದು. ಸೊ ಅಲ್ಲಿ ಸಾಕಷ್ಟು ಅಂಗಡಿಗಳನ್ನ ಹಾಕಿರ್ತಾರೆ, ಗಮನಿಸಿರ್ಬೋದು ಹೋಗಿರೋ ಅಂಥವ್ರು. ತರಕಾರಿ ಅಂಗಡಿಗಳು, ಬೇರೆ ಬೇರೆ ರೀತಿಯ ಅಂಗಡಿಗಳೆಲ್ಲನೂ ಹಾಕಿರ್ತಾರೆ. ಬಟ್ ನನಗೆ ಸ್ಪೆಷಲ್ ಅಂತ ಅನ್ಸಿದ್ದು ಈ ಶಾಪ್. ಬಿಕಾಸ್ ಇಲ್ಲಿ ಏನೇ ಇದ್ರು ಎಲ್ಲ ಹ್ಯಾಂಡ್ ಮೇಡ್ಸ್ ಬ್ಯಾಗ್ಸ್, ಇಲ್ಲೆಲ್ಲ ಏನ್ ಕಾಣಿಸಿದೆ ಅಲ್ಲ ಪ್ರತಿಯೊಂದನ್ನು ಹ್ಯಾಂಡ್ ಮೇಡ್ ಆಗಿರುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ ನಾವು ರಿಟರ್ನ್ ಆದ. ಆನ್ ದ ವೇ ಅಲ್ಲಿ ನಮಗೆ ಒಂದು ಜಾಗ ಕಾಣಿಸ್ತು. ಲೈಕ್ ಅಲ್ಲಿ 108 ಅಡಿ ಅಥವಾ 103 ಅಡಿ ಎತ್ತರದ ವೆಂಕಟೇಶ್ವರನ ಇವಾಗ ಕಟ್ಟಿಸ್ತಿದ್ದಾರೆ, ವೆಂಕಟೇಶ್ವರ ಸ್ವಾಮಿ ವಿಗ್ರಹನ ಕಟ್ಟಿಸ್ತಿದ್ದಾರೆ. ಬಟ್ ಅದರ ವಿಡಿಯೋ ಕ್ಲಿಪ್ಪಿಂಗ್ ನಾನು ತಗೊಳಕ್ ಆಗ್ಲಿಲ್ಲ. ಘಾಟಿಗೆ ಹೋದ್ರೆ ಬರೀ ಘಾಟಿ ಒಂದು ನೋಡ್ಕೊಂಡ್ ಬರ್ಬೇಕು ಅಂತೇನು ಇಲ್ಲ, ಇಲ್ಲಿ ಆನ್ ದ ವೇ ಸಾಕಷ್ಟು ಟೆಂಪಲ್ಗಳು ಸಿಗುತ್ತೆ. ಅದರಲ್ಲಿ ನಂಗೆ ಮೇನ್ ಅಟ್ರಾಕ್ಷನ್ ಅಂತ ಅನ್ಸಿದ್ದು ಈ ಸಾಯಿಬಾಬಾ ಟೆಂಪಲ್. ಸೊ ಚಿಕ್ಕದಾಗಿರೋನು ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ. ಅಂಡ್ ತುಂಬಾನೇ ಪೀಸ್ಫುಲ್ನೆಸ್ ಇರುವಂತಹ ಟೆಂಪಲ್. ಹಾಗೆ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದ್ರ ಪಕ್ಕದಲ್ಲೇ ಪುಟ್ಟದಾಗಿ ಒಂದು ಕಲ್ಯಾಣಿ ಕೂಡ ಇದೆ. ನಾನು ಇಷ್ಟು ಸಲ ಹೋಗಿದ್ದೀನಿ, ಬಟ್ ಯಾವತ್ತೂ ನಾನು ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ನಾನು ನೋಡಿದ್ದು. ಹಾಗಾಗಿ
ಈ ವ್ಲಾಗ್ ಅಲ್ಲಿ ಅದನ್ನ ಕೂಡ ಇನ್ಕ್ಲೂಡ್ ಮಾಡಿದೆ. ಸೊ ನೀವು ಕೂಡ ನೆಕ್ಸ್ಟ್ ಟೈಮ್ ಹೋದಾಗ ಈ ಟೆಂಪಲ್ಸ್ ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ರಿಟರ್ನ್ ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಆಲ್ರೆಡಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು ಅಂಡ್ ಜಸ್ಟ್ ಹನಿ ಹನಿ ಬೀಳ್ತಾ ಇತ್ತು. ಸೊ ಇದಿಷ್ಟು ಆಗಿತ್ತು ನನ್ನ ಡೇ ವ್ಲಾಗ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ಕೀಪ್ ಸಪೋರ್ಟಿಂಗ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ತೋರಿಸ್ತಾ ಇರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ ವಿಡಿಯೋ ಬಂದ ತಕ್ಷಣ ಫಸ್ಟ್ ನೀವೇ ನೋಡ್ಬೋದು. ಡೇ ಔಟ್ಗೆ ಫೈನಲ್ ಟಚ್ ಆಗಿ ಐಸ್ ಕ್ರೀಮ್ ನ ತಿಂದೆ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದಟ್ ಸಿ ಯು, ಬೈ ಬಾಯ್, ಲವ್ ಯು ಆಲ್.